ಪಕ್ಷದ ಜೊತೆಯಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರವನ್ನ ಅವತ್ತಿನ ಕಾಲಘಟ್ಟದಲ್ಲಿ ಮಾಡಿರ್ತಕ್ಕಂಥದ್ದನ್ನ ನೋಡಿದಿರಿ. 20 ತಿಂಗಳು 14 ತಿಂಗಳು, ಕೇವಲ 34 ತಿಂಗಳಲ್ಲಿ ಕುಮಾರಣ್ಣ ಅವರು ಯಾವ ರೀತಿ ಆಡಳಿತವನ್ನ ಕೊಟ್ಟಿದ್ದಾರೆ. ಅವತ್ತಿನ ಅವರ ಆಡಳಿತ ಸುವರ್ಣ ಯುಗ ಅಂತಕ್ಕಂಥದ್ದು ಬಹುಶಃ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿದೋಗಿದೆ. ಅದೇ ಇನ್ನೊಂದು ಕಡೆ ಕಾಂಗ್ರೆಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಹುಮತ ಬಂದಂತ ಸಂಪೂರ್ಣ ಬಹುಮತದಿಂದ ಇವತ್ತು ಸರ್ಕಾರವನ್ನ ರಚನೆ ಮಾಡತಕ್ಕಂಥ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ? ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ನವರು ನಮ್ಮ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಪ್ಪಾ ಅಂದ್ರೆ, ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 4 ಲಕ್ಷ ಕೋಟಿಗೂ ಹೆಚ್ಚು ದೊಡ್ಡ ಪ್ರಮಾಣದ ಬಡ್ಜೆಟ್ ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ಆದ್ರೆ ಕೇವಲ ಬಡ್ಜೆಟ್ ದೊಡ್ಡ ಪ್ರಮಾಣ ಆಗಿದ್ರೆ ಸಾಲದು. ಆ ಬಡ್ಜೆಟ್ ಕೊಟ್ಟ ಏನು ನಮ್ಮ 7 ಕೋಟಿ ಕನ್ನಡಿಗರಿಗೆ ಯಾವ ರೀತಿ ನಾವು ಸ್ವಾವಲಂಬಿಗಳಾಗಿ ಅವರ ಬದುಕನ್ನ ಕಟ್ಕೊಡ್ತಕ್ಕಂಥದಕ್ಕೆ ಬಡ್ಜೆಟ್ ನ ಪೂರಕವಾಗಿ ಉಪಯೋಗವನ್ನ ಮಾಡಬೇಕಾಗಿತ್ತು. ಅದರ ಬದಲಾಗಿ ಇವತ್ತು ನಮ್ಮ ರಾಜ್ಯದ ಜನತೆಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಪ್ಪಾ ಅಂದ್ರೆ, ಕಳೆದ 3 ವರ್ಷದಿಂದ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ 1 ಲಕ್ಷ ಕೋಟಿಯಷ್ಟು ಸಾಲದ ಹೊರೆ ಇವತ್ತು ಪ್ರತಿಯೊಬ್ಬ ನಾಗರಿಕನ ಮೇಲೆ, ಕನ್ನಡಿಗನ ಮೇಲೆ ಆ ಒಂದು ಹೊರೆಯನ್ನ ಹೊರಿಸಿರ್ತಕ್ಕಂಥದ್ದು ಬಹುಶಃ ಈ ರಾಜ್ಯ ಸರ್ಕಾರದ ಒಂದು ದೊಡ್ಡ ಕೊಡುಗೆ. ಕಳೆದ 8 ವರ್ಷದ ಸುದೀರ್ಘವಾದಂತ ಮಾನ್ಯ ಮುಖ್ಯಮಂತ್ರಿಗಳ ಆಡಳಿತ ಅವಧಿಯಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ 7,64,000 ಕೋಟಿ ಇವತ್ತು ನಮ್ಮೆಲ್ಲರ ಮೇಲೆ ಸಾಲ ಇದೆ. ಅದರಲ್ಲಿ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಪ್ಪ ಸಲ್ಲಬೇಕು ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಅವರ 2013-18 ಈ ಒಂದು 3 ವರ್ಷದ ಅವಧಿ ಸೇರಿದ್ರೆ 8 ವರ್ಷದಲ್ಲಿ ಹತ್ತತ್ರ 5 ಲಕ್ಷ ಕೋಟಿ ಏಕೈಕ ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಪ್ರತಿ ತಿಂಗಳು 8,000 ಕೋಟಿ ಸಾಲ, ಪ್ರತಿ ದಿನ 300 ಕೋಟಿ ರೂಪಾಯಿ ಸಾಲ, ಒಟ್ನಲ್ಲಿ ಸಾಲದ ಹೊರೆಯಲ್ಲೇ ಇವತ್ತು ನಮ್ಮ ರಾಜ್ಯವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣಪ್ಪಣ್ಣವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು 5 ಗ್ಯಾರಂಟಿಗಳ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಈಗ ಇವತ್ತು ನೋಡ್ತಾ ಇದ್ದೆ, ಗಾಡಿಲಿ ಬರ್ತಾ ಓದ್ತಾ ಇದ್ದೆ, ಮತ್ತೊಬ್ರು ರಾಜ್ಯದ ಸಚಿವರು ಎಂ ಬಿ ಪಾಟೀಲ್ ಹೇಳ್ತಾರೆ BPL ಕಾರ್ಡ್ಗಳಿಗೆ ಮಾತ್ರ ಗ್ಯಾರಂಟಿಗಳನ್ನ ಕೊಡಬೇಕು, ಶ್ರೀಮಂತರಿಗೆ ಗ್ಯಾರಂಟಿ ಹೋಗ್ಬಾರ್ದು ಅಂತ. ಯಾಕಣ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳೋದಕ್ಕಿಂತ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಮಾತು ಕೊಡೋದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಪರಿಜ್ಞಾನ ಇರಲಿಲ್ವಾ? ಅವಾಗ 7 ಕೋಟಿ ಕನ್ನಡಿಗರಿಗೂ ಕೊಡ್ತೀವಿ, ಎಲ್ರಿಗೂ 2,000 ರೂಪಾಯಿ ಕೊಡ್ತೀವಿ, ಎಲ್ರಿಗೂ ಯುವನಿಧಿ ಕೊಡ್ತೀವಿ, ಎಲ್ರಿಗೂ ಫ್ರೀ ಕರೆಂಟ್ ಕೊಡ್ತೀವಿ, ಫ್ರೀ ಬಸ್ ಕೊಡ್ತೀವಿ, ಎಲ್ಲ ತರ ಕತೆ ಕಟ್ಕೊಂಬಂದ್ರಿ. ಮತ್ತೊಬ್ರು ಹೇಳ್ತಾರೆ ಪಾಪ ಕಾಂಗ್ರೆಸ್ನ ಕೇಂದ್ರದ ನಾಯಕರು ಒಂದು ಮಾತಾಡ್ತಾರೆ ಒಂದು 4-5 ದಿನಗಳ ಹಿಂದೆ, ಈ ಗ್ಯಾರಂಟಿಗಳು ಕೊಡೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಆಗಿದೆ, ಗ್ಯಾರಂಟಿಗಳು ಮಾಡಬಾರ್ದಾಗಿತ್ತು, ಕೊಡಬಾರ್ದಾಗಿತ್ತು, ಘೋಷಣೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರು ಕೊಟ್ಟಂತ ಹೇಳಿಕೆಯನ್ನ ಒಂದ್ ರೀತಿ ಸಮರ್ಥಿಸ್ಕೊಳ್ಳುವ ರೀತಿನಲ್ಲಿ ಗ್ಯಾರಂಟಿಗಳು ಹೌದು ಸತ್ಯ, ನಮ್ಮ ರಾಜ್ಯದ ಸರ್ಕಾರದ ಖಜಾನೆ ಮೇಲೆ ಬಹಳ ಒತ್ತಡ ಆಗ್ತಾ ಇದೆ ಅಂತಾನು ಕೂಡ ಒಪ್ಕೊಂಡಿದ್ದಾರೆ. ತಿಂಗಳಿಗೆ ಬಿಟ್ಬಿಡಿ, ವರ್ಷಕ್ಕೆ 55,000 ಕೋಟಿ ರೂಪಾಯಿ ಬೇಕು ಇವತ್ತು ಗ್ಯಾರಂಟಿಗಳಿಗೆ. ನಾನು ಇವತ್ತು ಹೇಳ್ತೀನಿ, ಕರ್ನಾಟಕ ನಾಡು ಅತ್ಯಂತ ಸಂಪತ್ತು ಭರಿತವಾದಂತ ನಾಡು. ಇಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೆ ಯಾವುದೇ ರೀತಿ ಜನಪರವಾದಂತ ಕಾಳಜಿ ಇಲ್ಲ, ಯಾವುದೇ ರೀತಿ ಯಾವ ರೀತಿ ನಮ್ಮ ರಾಜ್ಯವನ್ನ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ದೂರದೃಷ್ಟಿನೂ ಇಲ್ಲ, ದೂರಾಲೋಚನೆಗಳು ಇಲ್ಲ, ಯಾವುದೇ ಕಲ್ಪನೆಗಳು ಇಲ್ಲ, ಬದ್ಧತೆನೂ ಇಲ್ಲ, ಚಿಂತನೆಯೂ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸ್ವರ್ಗೋಗ್ತಾ ಇರೋದು. ಮೊನ್ನೆ ಕುಮಾರಣ್ಣ ಅವರು ಬಿಜಾಪುರದಲ್ಲಿ ಸಮಾವೇಶದಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರು, ಇಲ್ಲಿ ಹೆಣ್ಮಕ್ಳು ಕೂತಿದ್ದೀರಿ ತಾಯಿ, 2,000 ರೂಪಾಯಿ ಕೊಡೋದ್ರಿಂದ ಏನು ಸರ್ಕಾರದ ಖಜಾನೆ ಖಾಲಿ ಆಗೋದಿಲ್ಲ. ಆದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಭ್ರಷ್ಟಾಚಾರದ ಮನಸ್ಥಿತಿಯಿಂದ ಹೊರಗಡೆ ಬಂದ್ರೆ 2,000 ರೂಪಾಯಿ ಅಲ್ಲ, ನಿಮಗೆ 4,000 ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನತೆ ತೆರಿಗೆ ಮೂಲಕ ಕಟ್ತಕ್ಕಂಥ ಹಣದಿಂದ ನಿಮ್ ಎಲ್ಲರಿಗೂ ಕೂಡ ಆ ಶಕ್ತಿಯನ್ನ
ತುಂಬಿಸ್ತಕ್ಕಂಥ ಕೆಲಸ ಮಾಡಬಹುದು. ಆದ್ರೆ ಇಲ್ಲಿ ಕೂತಿರ್ತಕ್ಕಂಥವ್ರು ಎಂತ ಲೂಟಿಕೋರರು ಕೂತಿದ್ದಾರೆ ಅಂದ್ರೆ, ಅಲ್ಲಿ ಪಾಪ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ SCP-TSP ಹಣ ಪ್ರತಿ ವರ್ಷ ಮೊದಲನೇ ವರ್ಷ 11,000 ಕೋಟಿ, ಎರಡನೇ ವರ್ಷ 14,000 ಕೋಟಿ, ಮೂರನೇ ವರ್ಷ 11,000 ಕೋಟಿ, ಹತ್ತತ್ರ 37,000 ಕೋಟಿ ಪ್ರತಿ ವರ್ಷ SCP-TSP ಅಂದ್ರೆ ನಮ್ಮ ದಲಿತ ಕೇರಿ ಅಭಿವೃದ್ಧಿಗೆ, ನಿಮ್ಗೆ ರಸ್ತೆ ಮಾಡ್ತಕ್ಕಂಥದಕ್ಕೆ, ಚರಂಡಿ ಹಾಕ್ಸ್ತಕ್ಕಂಥದಕ್ಕೆ, ನಿಮ್ಮ ಕೇರಿಗಳಲ್ಲಿ ಉಪಯೋಗ ಆಗ್ಬೇಕಾಗಿರ್ತಕ್ಕಂಥ ದುಡ್ಡು ಎಲ್ಲೋಯ್ತಪ್ಪ ಅಂದ್ರೆ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಇನ್ನ ನೀವು ಪ್ರತಿನಿತ್ಯ ಬಳಕೆ ಮಾಡ್ತಕ್ಕಂಥ, ಪ್ರತಿನಿತ್ಯ ನೀವು ಏನು ಉಪಯೋಗ ಮಾಡ್ತಕ್ಕಂಥ ವಸ್ತುಗಳ ಮೇಲೆ ಗಗನಕ್ಕಾಗುವಷ್ಟು ತಲೆ ಮೇಲೆ ಬೆಲೆ ಏರಿಕೆ ಮಾಡಿ ಬಿಟ್ಟಿದ್ದಾರೆ. ಅದು ಒಂದು ಭಾಗ. ಈ ರೀತಿ ಬಹುಶಃ ನಾವು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡಬಹುದು. ಬಹುಶಃ ಇವೆಲ್ಲವನ್ನ ನೋಡಿದಾಗ 62 ಕ್ಷೇತ್ರದಲ್ಲಿ ಇವತ್ತು ನಾನೇನ್ ಪ್ರವಾಸ ಮಾಡ್ತಾ ಇದ್ದೇನೆ, 62ನೇ ಕ್ಷೇತ್ರಕ್ಕೆ ಏನ್ ಬಂದು ತಲುಪಿದ್ದೀನಿ. ಕುಮಾರಣ್ಣ ಅವರ ಕಾಲ ಅವಧಿಯಲ್ಲಿ ಅವರು ಕೊಟ್ಟಂತ ಆಡಳಿತವನ್ನ ಜನ ಇವತ್ತಿಗೂ ಕೂಡ ಸ್ಮರಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ರೈತರ ಬಗ್ಗೆ 2 ಬಾರಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಈ 3 ವರ್ಷದಲ್ಲಿ 2,800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಯಾದಗಿರಿಯಲ್ಲಿ ಅತಿವೃಷ್ಟಿ ಆಯ್ತು. ಅವ್ರೇನು ಬೆಳೆ ಬೆಳೀತಕ್ಕಂಥದಕ್ಕೆ, ಕುತ್ಕಪ್ಪ ಬ್ರದರ್ ಒಂದ್ ಸೆಕೆಂಡು, ಬೆಳೆ ಬೆಳೀತಕ್ಕಂಥದಕ್ಕೆ ಬೆಳೆಯನ್ನ ಹಾಕಿದ್ರು ರೈತರು, ಸಂಪೂರ್ಣ ಬೆಳೆ ನಾಶ ಆಯ್ತು. ಆ ಬೆಳೆ ನಾಶ ಆದಾಗ ರಾಜ್ಯ ಸರ್ಕಾರದ ಕೃಷಿ ಮಂತ್ರಿಗಳಾಗ್ಲಿ ಅಥವಾ ಮುಖ್ಯಮಂತ್ರಿಗಳು ಅಲ್ಲಿ ಯಾವುದೋ ಅವ್ರ ಕಾಂಗ್ರೆಸ್ನ ಕಾರ್ಯಕ್ರಮ ಇತ್ತು ಅಂತ ಅಲ್ಲೆಲ್ಲೋ ಬಿದರ್ಗೋ ಯಾದಗಿರಿಗೋ ಎಲ್ಲೋ ಬಂದಿದ್ರು. ಬಂದು ಕೊನೆಗೆ ಮತ್ತೆ ಇಲ್ಲಿ ಬಂದು ಮತ್ತೆ ನಾನು ವಾಪಸ್ ಹೋಗ್ಬಾರ್ದು, ಬಂದಿದ್ದೀನಿಲ್ಲ ಅಂತ ಪಾಪ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕರ್ಕೊಂಡೋಗಿ ಸುಮ್ನೆ ಯಾವ್ದೋ ರೈತರ ಜಮೀನು ಹೊಲ ಗದ್ದೆಗಳಲ್ಲಿ ನಿಲ್ಸಿ ಅಲ್ಲೆಲ್ಲೋ ಮೀಡಿಯಾದವ್ರು ಕರ್ಸ್ಬಿಟ್ಟು ಶೋ ಕೊಟ್ಬಿಟ್ಟು ಹೋದ್ರು ಬಿಟ್ರೆ, ಅದಾದ್ಮೇಲೆ ರೈತರಿಗೆ ಏನ್ ಪರಿಹಾರ ಕೊಡಬೇಕಾಗಿತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಅವರ ಬೆಳೆ ನಾಶ ಆದಂತ ಸಂದರ್ಭದಲ್ಲಿ, ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನೀವು ರೈತರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅಂದ್ರೆ ಇವತ್ತು ನೀವು ಎಷ್ಟು ರೈತರನ್ನ ಕಾಪಾಡ್ಕೊಳ್ತಕ್ಕಂಥ ಮನಸ್ಥಿತಿಯಲ್ಲಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಇದಕ್ಕಿಂತ ಒಂದು ದೊಡ್ಡ ಉದಾಹರಣೆ ಮತ್ತೊಂದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ದಯಮಾಡಿ ಸಮಯ ಸಾಕಷ್ಟಾಗಿದೆ, ಕೊನೆಯದಾಗೆ ಒಂದು ಮಾತನ್ನ ಹೇಳ್ತೇನೆ. ಧಾರವಾಡದಲ್ಲಿ ನೀವು ನೋಡಿದ್ರಿ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು, ನಮ್ಮ ಮಾಧ್ಯಮದ, ಜಿಲ್ಲಾ ಮಾಧ್ಯಮದ ಮಿತ್ರರು, ತಾಲೂಕು ಮಾಧ್ಯಮದ ಮಿತ್ರರು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಧಾರವಾಡದಲ್ಲಿ ಯುವಕರು ಬೀದಿಗೆ ಇಳಿದ್ರು. ಯಾತಕ್ಕೆ ಯುವಕರು ಬೀದಿಗೆ ಇಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿಯಾಯಿತು? 2,85,000 ಸರ್ಕಾರಿ ಹುದ್ದೆಗಳು 3 ವರ್ಷದಲ್ಲಿ 1 ಹುದ್ದೆಗಳನ್ನು ಕೂಡ ಭರ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಕೈಲಿ ಆಗ್ಲಿಲ್ಲ. ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ, ಯಾಕೆಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಯುಗ, ಟೆಕ್ನಾಲಜಿ ಬಹಳ ಮುಂದೆ ಇದೆ. ನಾವೇನೇ ಮಾತಾಡಿದ್ರು ಕೂಡ ಎಲ್ಲ ಕಡತಗಳಲ್ಲಿ ಇರುತ್ತೆ, ಯಾವುದು ತಿರ್ಚ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಮೈಗೆ ಎಣ್ಣೆ ತಿಕ್ಕ ಹೋಗಕ್ ಆಗೋದು ಇಲ್ಲ. ಅಂತ ಕಾಲದಲ್ಲಿ ನಾವಿದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅವರ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ರು 2,85,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ಇದನ್ನ ಭರ್ತಿ ಮಾಡ್ತೀನಿ, ಪ್ರತಿ ವರ್ಷ ಸಾವಿರಾರು ಹುದ್ದೆಗಳನ್ನ ಭರ್ತಿ ಮಾಡಿ ಯುವಕರಿಗೆ ಒಂದು ಶಕ್ತಿಯನ್ನ ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಕೊಟ್ಟ ಮಾತಿನಂತೆ ಮಾನ್ಯ ಮುಖ್ಯಮಂತ್ರಿಗಳು ಉಳಿಸ್ಕೊಳಕ್ ಆಗ್ಲಿಲ್ಲ. ಕನಿಷ್ಠ ಪಕ್ಷ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಯಲ್ಲಿ 20% ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡ್ಲಿಕ್ಕೆ ಇವತ್ತು ಆಗಿರ್ತಕ್ಕಂಥ ಈ ಒಂದು ರಾಜ್ಯ ಸರ್ಕಾರ ಇವತ್ತು ಬಹಳ ಹುಷಾರಾಗಿ ಹೆಜ್ಜೆ ಹಾಕ್ಬೇಕಾಗ್ತದೆ. ಯಾಕೆಂದ್ರೆ ನೇಪಾಳದಲ್ಲಿ ಏನಾಯ್ತು, ನೇಪಾಳದಲ್ಲಿ ಚುನಾಯಿತಿ ಪ್ರತಿನಿಧಿಗಳ ಪರಿಸ್ಥಿತಿಗಳೇನಾಯ್ತು, ದಯವಿಟ್ಟು ಅಂತ ಪರಿಸ್ಥಿತಿಗೆ ನಮ್ಮ ರಾಜ್ಯ ದೂಡಬೇಡಿ. ನಮ್ಮ ಯುವಕರನ್ನ ಬಹಳ ಪರೀಕ್ಷೆ ಮಾಡಬೇಡಿ. ಬಹಳ ಜನ ರೈತರು, ಮಧ್ಯಮದ ವರ್ಗದ ಮಕ್ಕಳುಗಳು ಸಾಲ ಸೋಲ ತಗೊಂಡು ಓದಿಸಿ ಬೆಳೆಸಿರ್ತಾರೆ ತಂದೆ ತಾಯಂದ್ರುಗಳು. ಕನಿಷ್ಠ ಪಕ್ಷ ಅವ್ರು ಕೇಳ್ತಾ ಇರೋದೇನು? ಸ್ವಾಭಿಮಾನದ ಜೀವನ, ಸ್ವಾಭಿಮಾನದ ಬದುಕಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ದುಡಿತಕ್ಕಂಥ ಕೈಗಳಿಗೆ, ಸ್ವಾಭಿಮಾನಕ್ಕೆ ಆ ಒಂದು ಕೆಲಸ ಅಷ್ಟೇ. ಆ ಕೆಲಸನು ಕೂಡ ನೀವು ಕೊಡ್ತಕ್ಕಂಥದ್ರಲ್ಲಿ ನೀವು ವಿಫಲರಾಗಿದ್ದೀರಾ ಅಂತಕ್ಕಂಥದ್ದಾದ್ರೆ ಈ ರಾಜ್ಯ ಸರ್ಕಾರದಲ್ಲಿ ಕೂತಿರ್ತಕ್ಕಂಥವ್ರು ಎಷ್ಟು ಅಸಮರ್ಥರಿದ್ದಾರೆ ಅಂತಕ್ಕಂಥದ್ದು ಬಹುಶಃ
ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಬಹುಶಃ ಈಗಾಗಲೇ ತಾವೆಲ್ಲ ನೋಡಿದಿರಿ, ಹಾಸನ್ನು, ಕಿತ್ತೂರು, ಕರ್ನಾಟಕದಲ್ಲಿ ಬೃಹತ್ ಸಮಾವೇಶಗಳನ್ನ ಜನತಾದಳ ಪಕ್ಷದ ಆಯಾ ಜಿಲ್ಲೆಯ ನಾಯಕರುಗಳು ಮಾಡಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ತುಮಕೂರಿನಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿದೆ. ಹಾಗಾಗಿ ವಿಶೇಷವಾಗಿ ಜನತಾದಳ ಪಕ್ಷದ ವರಿಷ್ಠರು ಯಾವ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡ್ಕೊಳ್ಬೇಕು ಅಂತಕ್ಕಂಥದನ್ನ ನಮ್ಮೆಲ್ರಿಗೂ ವಿಚಾರ ಮುಟ್ಟಿಸ್ತಾರೋ, ನಾವೆಲ್ಲ ಈ ಭಾಗದ ಜಿಲ್ಲೆ ನಾಯಕರು ಕೂತು ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಇವತ್ತು ಹಾಸನದಲ್ಲಿ ಮತ್ತೆ ಕಿತ್ತೂರು ಕರ್ನಾಟಕದಲ್ಲಿ ಬಹುಶಃ ಇವತ್ತು ಇಡೀ ರಾಜ್ಯ ನೋಡಿದೆ. ಹಾಸನ್ನಲ್ಲಿ ಆಗಿರ್ತಕ್ಕಂಥ ಸಮಾವೇಶ ಕಿತ್ತೂರು ಕರ್ನಾಟಕದಲ್ಲಿ ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಆಗಿರದೇ ಇರ್ತಕ್ಕಂಥ ದೊಡ್ಡ ಮಟ್ಟದ ಒಂದು ಜನಸಾಗರ ಅವತ್ತು ಯಾತಕ್ಕೋಸ್ಕರ ಅರ್ದು ಬಂತು ಅಂದ್ರೆ, ಮಾನ್ಯ ಈ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬ್ರ ಕೊಡುಗೆ. ಕಾವೇರಿ ಬೇಸಿನ್ನಲ್ಲಿ ಹುಟ್ಟಿದ್ರು ಕೂಡ ಕೃಷ್ಣಾ ನದಿಯ ಕೊಡುಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೃಷ್ಣಾ ನದಿ ಮೂಲಕ ಯಾವ ರೀತಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನಲ್ಲಿ ಮೊದಲನೇ ಹಂತಕ್ಕೆ, ಎರಡನೇ ಹಂತಕ್ಕೆ ಅವತ್ತಿನ ರಾಜ್ಯದ ಸಂಕಷ್ಟದ ದಿನಗಳಲ್ಲಿ ಹಣವನ್ನ ಹೊಂದಿಸ್ತಕ್ಕಂಥದಕ್ಕೆ ನೀರಾವರಿ ಸಚಿವರಾಗಿ ಅವರು ಪಟ್ಟಂತ ಕಷ್ಟ ಬಹುಶಃ ಆ ಭಾಗದ ರೈತರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ಹಾಗಾಗಿ ಬಿಜಾಪುರದಲ್ಲಿ ಬಾಗಲಕೋಟೆಯಿಂದ ಸಾಕಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾತುಗಳನ್ನ ಕೇಳಲಿಕ್ಕೆ ಬಂದಿದ್ರು. ಅಲ್ಲಿ ಬಂದಂತ ರೈತರು ಹೇಳ್ದಂಥದ್ದು ಒಂದೇ, 2013ರಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ನ ನಡೆ ಕೃಷ್ಣದ ಕಡೆ ಅಂತ ಹೇಳಿದ್ರು. ಚುನಾವಣೆಯ ಪೂರ್ವದಲ್ಲಿ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ, 5 ವರ್ಷ 50,000 ಕೋಟಿ ಕೊಡ್ತೀವಿ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನ 3ನೇ ಹಂತವನ್ನ ಚಾಲನೆ ಮಾಡ್ತಕ್ಕಂಥದಕ್ಕೆ 50,000 ಕೋಟಿ ಕೊಡ್ತೀವಿ 5 ವರ್ಷದಲ್ಲಿ ಎಂದು ಬಂದ್ರು. ಪಾದಯಾತ್ರೆ ಮಾಡಿದ್ರು, ಆಣೆ ಪ್ರಮಾಣ ಮಾಡಿದ್ರು, ಅಲ್ಲಿಗೆ ಮರ್ತರು. ಅಲ್ಲೂ ಸಂಪೂರ್ಣ ಬಹುಮತ ಹಿಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ಆದ್ರೆ 17,000 ಕೋಟಿ ಇದ್ದಂತ ಆ ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿಯಾಗಿ ಎಸ್ಕಲೇಷನ್ ಆಗಿ ಇವತ್ತು ಎಷ್ಟಾಗಿದೆ, 87,000 ಕೋಟಿಗೆ ಹೋಗಿ ತಲುಪಿದೆ. ಅಂದ್ರೆ 70,000 ಕೋಟಿ ಹೆಚ್ಚಿಗೆ ಆಗಿದೆ. ಅವತ್ತೇ ಅವ್ರು ಮನ್ಸು ಮಾಡಿದ್ರೆ 50,000 ಕೋಟಿ 5 ವರ್ಷದಲ್ಲಿ ಕೊಡ್ತೀರಿ ಅನ್ನೋರು 17,000 ರೂಪಾಯಿ UKP3 ಕೊಟ್ಟಿದ್ರೆ ಬಹುಶಃ ಇವತ್ತು ಅಲ್ಲಿರ್ತಕ್ಕಂಥ ರೈತರು ನೆಮ್ಮದಿಯಾಗಿರೋರು. ಹಾಗಾಗಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ಇಂಥವು ಲಕ್ಷಾಂತರ ಉದಾಹರಣೆಗಳು ಕೊಡಬಲ್ಲ. ಮುಂದೆ ವೇದಿಕೆಗಳಲ್ಲಿ ಮಾತಾಡ್ತೀವಿ. ಇನ್ನು ಸಾಕಷ್ಟು ರಾಜಕಾರಣದ ವೇದಿಕೆಗಳು ಸಿದ್ಧ ಆಗ್ತದೆ. ಪಕ್ಷದ ವೇದಿಕೆಗಳಲ್ಲಿ ಚರ್ಚೆ ಮಾಡ್ತೇವೆ. ತುಂಬಾ ಊಟದ ಸಮಯ ಆಗಿದೆ, ದಯಮಾಡಿ ತಾವೆಲ್ಲರೂ ಊಟ ಮಾಡಿ. ನಾನು ಮತ್ತೆ ಇಲ್ಲಿ ಮಠಕ್ಕೆ ಹೋಗ್ಬೇಕು, ಬುದ್ಧಿಯವರ ಆಶೀರ್ವಾದ ತಗೊಂಡು ಮತ್ತೆ ಸ್ವಲ್ಪ ತುಮಕೂರಲ್ಲಿ ಮತ್ತೆ ಏನೋ ನಮ್ಮ ನಿಂಗಪ್ಪಣ್ಣ ಅವರು ಮತ್ತೊಬ್ರು ಬಹಳ ಬೇಕಾದಂತ ಮುಖಂಡರ ಮನೆಗೆ ಭೇಟಿ ಕೊಡಿಸ್ತಕ್ಕಂಥದ್ದಿದೆ. ಮತ್ತೆ ಬರ್ತೇನೆ. ಬಹುಶಃ ನಾನು ಯಾವ್ದೋ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೆ, ನಿಖಿಲ್ ಕುಮಾರಸ್ವಾಮಿ 30 ದಿನದಲ್ಲಿ 2ನೇ ಬಾರಿ ತಿಪ್ಟೂರ್ಗೆ ಬತಾವನೆ ಅಂತ. ಏನೋ ತಿಪ್ಟೂರ್ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟಿದೆ ನಿಖಿಲ್ಗೆ. ಲಾಸ್ಟ್ ಟೈಮು ಶಾಂತ್ ಕುಮಾರ್ ಅವರು ಬಹಳ ಚೆನ್ನಾಗಿ ಉದ್ಯೋಗ ಮೇಳ ಮಾಡಿದ್ರು. ಬಹುಶಃ ನೋಡಿ, ಅವರಲ್ಲಿ ಯುವಕರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಬಹಳ ಜನ ಯುವಕರು ಬಂದು ಆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ರು. ಅದರಲ್ಲಿ ಬಹುತೇಕರಿಗೆ ಕಂಪ್ನಿಗಳನ್ನ ಕರೆದು ಅಲ್ಲಿಂದ ಅಲ್ಲೇನೆ ಉದ್ಯೋಗ ಕೊಡ್ತಕ್ಕಂಥದಕ್ಕೆ ಶಾಂತ್ ಕುಮಾರ್ ಅವರು ಬಹಳ ಪ್ರಾಮಾಣಿಕವಾಗಿ ಅವತ್ತು ಪ್ರಯತ್ನ ಪಟ್ಟಿದ್ದನ್ನ ನಾನು ಬಹಳ ನೋಡಿದ್ದೀನಿ. ಬಹುಶಃ ಮುಂದೊಂದು ದಿನ ಶಾಂತ್ ಕುಮಾರ್ ಅಂತಕ್ಕಂಥವ್ರು ಚುನಾಯಿತಿ ಪ್ರತಿನಿಧಿಗಳು ಆಗ ಬಂದಂತ ಸಂದರ್ಭದಲ್ಲಿ ಬಹುಶಃ ಸಮಾಜವನ್ನ ಮತ್ತಷ್ಟು ಬಲವಾಗಿ ಕಟ್ತಕ್ಕಂಥದಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ನಾವು ನೀವು ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನ ತಳಮಟ್ಟದಿಂದ ಸದೃಢವಾಗಿ ಕಟ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅಪಾರ ಸಂಖ್ಯೆಯಲ್ಲಿ ಬಂದು ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿದ್ದೀರಿ. ಯಾವತ್ತಿಗೂ ಕೂಡ ಪಕ್ಷ ಅಥವಾ ಪಕ್ಷದ ಕಾರ್ಯಕರ್ತನಾದ ನಾನು ನಿಮ್ಗೆ ಸದಾ ಚಿರುಣೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ.
ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.